ಸಾಮಾಜಿಕ ಒಳನೋಟ ಅನ್ನೋದು ಕೊಟ್ಟಿರುವಂಥ ವಿಷಯ. ನಮ್ಮ ಸಂಗಡ ಇರುವವರು ಡಾಕ್ಟರ್ GB ಹರೀಶ್ ಅವರು. ಕನ್ನಡದಲ್ಲಿ ಇಂದು ಒಂದು ಬೌದ್ಧಿಕ ಕ್ಷತ್ರಿಯರು ಬೇಕು ಅನ್ನೋ ಒಂದು ಮಾತು ಬಂದಿದೆಯಲ್ಲ, ಅಲ್ಲಿ ನಮಗೆ ಗಟ್ಟಿಯಾಗಿ ಒಂದು ಸೈನ್ಯವನ್ನು ನಡೆಸುವಷ್ಟು ಗಟ್ಟಿಯಾಗಿ ಬೌದ್ಧಿಕ ಕ್ಷತ್ರಿಯರಾಗಿರುವವರು ಡಾಕ್ಟರ್ GB ಹರೀಶ್ ಅವರು. ಲೇಖಕರು, ಸಂಶೋಧಕರು, ಬೋಧಕರು, ಒಳ್ಳೆಯ ವಕ್ತಾರರು. ಭಾರತೀಯ ದರ್ಶನಗಳು, ತತ್ವಶಾಸ್ತ್ರ, ಇತಿಹಾಸ, ಅಧ್ಯಾತ್ಮ, ಸಾಹಿತ್ಯ ಈ ವಿಷಯಗಳಲ್ಲಿ ಪರಿಣತಿ ಮತ್ತು ಅಧ್ಯಯನ, ಬೋಧನ ಮಾಡ್ತಾ ಇದ್ದಾರೆ. ಅವರ ಮಾತಿನಲ್ಲೇ ಹೇಳೋದಿದ್ರೆ ಅವರು ಪ್ರಾಕ್ಟೀಸಿಂಗ್ ಫಿಲಾಸಫರ್. ಒಂದೇ ಮಾತರಂ ಪಾಠಶಾಲಾ ಅಂತ ಒಂದು ಆನ್ಲೈನು ಇದನ್ನು ನಡೆಸ್ತಾರೆ. ಅದರಲ್ಲಿ ಭಾರತೀಯ ಜ್ಞಾನ ಪರಂಪರೆ, ಇತಿಹಾಸ, ಭಾರತೀಯ ವಿವೇಕ, ವಿಸ್ಡಮ್ ಅವುಗಳ ಕುರಿತು ಪಾಠ ಮಾಡ್ತಾರೆ. ನನಗೆ ಕೆಲವರು ಸಿಕ್ಕ ಹೇಳ್ತಾರೆ, ಬೇಂದ್ರೆ ಕವಿತೆಗಳ ಕುರಿತು ಇವತ್ತು ಕನ್ನಡದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡುವವರು ಡಾಕ್ಟರ್ GB ಹರೀಶ್ ಅವರು ಅಂತ. ಹಾಗಾಗಿ ಅವರನ್ನು ನಾನು ಒಟ್ಟಾರೆಯಾಗಿ ಸಾಂಸ್ಕೃತಿಕ ವಕ್ತಾರ ಅಂತ ಕರಿತೇನೆ. ಅವರಿಗೆ ಈ ಸಂವಾದಕ್ಕೆ ಸ್ವಾಗತವನ್ನು ಹೇಳ್ತೇನೆ. ಈ ಸಾಮಾಜಿಕ ಒಳನೋಟಗಳು ಅಂದ್ರೆ ಏನು, ಅದು ಹೇಗೆ ಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನಾಡಿ ಅವರಿಗೆ ನಾನು ಈ ವೇದಿಕೆಯನ್ನು ಬಿಟ್ಟು ಕೊಡ್ತೇನೆ. 2008ರಲ್ಲಿ ಧಾರವಾಡದಲ್ಲಿ ಸಂಸ್ಕಾರ ಭಾರತೀಯ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂದಾಗ ನಾವು ಭೈರಪ್ಪನವರನ್ನು ಕರೆದಿದ್ವಿ. ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ರಾಷ್ಟ್ರೀಯತೆ ಅನ್ನೋದೊಂದು ಇದೆಯಾ, ಒಂದು ರಾಷ್ಟ್ರಕ್ಕೆ ಪ್ರತ್ಯೇಕವಾದ ತನ್ನತನ ಅಂತ ಒಂದು ಇದೆಯಾ, ಅದನ್ನು ಗುರುತಿಸೋದಿದ್ರೆ ರಾಜಕೀಯ ನೀತಿಯಲ್ಲಿ ಅಲ್ಲ, ಪ್ರತಿಯೊಬ್ಬನ ಸ್ವಭಾವದಲ್ಲಿ ಗುರುತಿಸಬೇಕು. ಒಂದು ಭಾಷೆ ಅಂದ್ರೆ ಹಾಗಿರ್ತದೆ ಅಂತ ಅವ್ರು ಹೇಳಿದ್ರು. ಅಮೇರಿಕಾದವನಿಗೆ ತಾನು ಒಂದು ಕೆಲಸ ನೀನು ಮಾಡಬೇಕು ಅಂತ ಹೇಗೆ ಹೇಳೋದು, ಏನು ಹೇಳಿದ್ರೆ ಅದು ಅವನಿಗೆ ಅರ್ಥ ಆಗುತ್ತೆ ಅಂತಂದ್ರೆ, ಇದು ಕಾನೂನು ಅಂತ ಹೇಳಿದ್ರೆ ಅವನು ಅಕ್ಸೆಪ್ಟ್ ಮಾಡ್ತಾನೆ, ಅವನಿಗೆ ಸ್ವೀಕಾರಾರ್ಹ ಅದು. ಹಾಗೆ ಇಂಗ್ಲೆಂಡ್ನಲ್ಲಿ ಹೋದಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ತಾನು ಮಾಡಲೇಬೇಕಾದ ಸಂಗತಿ ಅಂತ ಹೇಳಬೇಕಾದ್ರೆ ಯಾವ ಶಬ್ದದಲ್ಲಿ ಹೇಳಬೇಕು ಅಂತಂದ್ರೆ, ಇದು ನಮ್ಮ ಸಂಪ್ರದಾಯ, ಸತ್ಸಂಪ್ರದಾಯ ಅಂತ ಹೇಳಬೇಕು. ಆಗ ಅವನು ಸ್ವೀಕರಿಸ್ತಾನೆ. ಭಾರತದಲ್ಲಿರೋನಿಗೆ ಇದು ನಿಮ್ಮ ಕಾನೂನು ಅಂತಂದ್ರೆ ಮಾಡಬಹುದು, ಮಾಡದೇ ಇರಬಹುದು ಅಂತ ಅಂದ್ಕೊಳ್ತಾನೆ. ಆದರೆ ಇದು ನಿನ್ನ ಧರ್ಮ ಅಂತ ಹೇಳಿದಾಗ ಅವನಿಗೆ ಅರ್ಥ ಆಗುತ್ತೆ, ಇದು ನನ್ನ ಕರ್ತವ್ಯ ಅಂತ. ಹಾಗೆ ಭಾರತದ ರಾಷ್ಟ್ರೀಯತೆ ಅನ್ನೋದು, ಭಾರತದ ಸ್ವಭಾವ ಅನ್ನೋದು ಯಾವುದು ಅಂತ ಕೇಳಿದರೆ ಅದು ಧರ್ಮ. ಧರ್ಮ ಅಂದರೆ ಮತ ಅಲ್ಲ, ಅದೊಂದು ಮತ್ತೆ ಹೇಳಬೇಕಾದಂಥದ್ದು. ಈ ಒಳನೋಟಗಳು ಅಂದರೆ ಇದು, ಅಂದರೆ ಇಂಥದ್ದೊಂದನ್ನು ನೋಡುವಾಗ ಭಾರತೀಯರ ಭಾಷೆಯೇ ಧರ್ಮ, ಜೀವನದ ಭಾಷೆಯೇ ಧರ್ಮ ಅಂತ ಗೊತ್ತಾಗುವಾಗ ಜಗತ್ತನ್ನು ನೋಡಬೇಕು, ಭಾರತದ ಒಳಗಿದ್ದು ನೋಡಬೇಕು, ಹೊರಗಿದ್ದು ನೋಡಬೇಕು, ಪ್ರತಿ ವ್ಯಕ್ತಿಯ ಅಂತರಂಗವನ್ನು ಹೊಕ್ಕು ನೋಡಬೇಕು, ಒಂದು ಎತ್ತರದಲ್ಲಿ ನಿಂತು ಭಾರತವನ್ನು ನೋಡಬೇಕು. ಈ ರೀತಿಯ ಸಾಧ್ಯತೆ, ಅಧ್ಯಯನ, ಪ್ರವಾಸ, ಚಿಂತನೆ ಇವಿಷ್ಟು ಇದ್ದದ್ದು ನಮ್ಮ ಭೈರಪ್ಪನವರಿಗೆ. ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಆಕಾಶವಾಣಿಯಲ್ಲಿ ಮೈಸೂರಿನಲ್ಲಿದ್ದೆ. ಅವರನ್ನು ಸಂದರ್ಶನಕ್ಕೆ ಕರೆದಿದ್ದೆ, ಅವರನ್ನು ಮಾತಾಡಿಸಿದೆ. ಕನ್ನಡದ ಲೇಖಕರು ಅಂತ ನಾವು ಹೇಳ್ತೀವಿ. ಅವಾಗ ಕನ್ನಡದ ಬಹಳ ದೊಡ್ಡ ಕಾದಂಬರಿಕಾರರು ಅವ್ರು ಹೇಳಿದ್ರು, ಅವರ ಅನುವಾದ ಎಲ್ಲ ಭಾಷೆಗಳಿಗಾಗಿದೆ. ಅವರು ಪಂಜಾಬಿಗೆ ಹೋಗಿದ್ರಂತೆ. ಆಗ ಕೂತ್ಕೊಂಡಾಗ ಪಕ್ಕದವನು ಓದಿದವನು ಹೇಳಿದಂತೆ, ನೀವು ನಮ್ಮೂರಿನ ಕಥೆನೇ ಬರೆದಿದ್ದೀರಿ ಅಂತ. ಅಂದ್ರೆ ಮರಾಠಿಗರು ಹೇಳ್ತಾರೆ, ಕನ್ನಡದಲ್ಲಿ ಬರೆಯೋ ಮರಾಠಿ ಲೇಖಕ ಅಂತ ಅವರಿಗೆ. ಅಂದ್ರೆ ಅದರಲ್ಲಿ ಒಂದು ವಿಶೇಷವನ್ನು ಅವ್ರು ಹೇಳೋದು, ನಾವು ನಮ್ಮೂರಿನ ಕಥೆನೇ ಬರೆದ್ರು, ನಾನು ಹಾಸನದ ಕಥೆನೇ ಬರೆದ್ರೂ ಕೂಡ ಅದು ಮನುಷ್ಯನ ರಾಗದ್ವೇಷಗಳು, ಮನುಷ್ಯನ ಸ್ವಭಾವ, ಅವನು ಈ ಬದುಕಿನಲ್ಲಿ ಪಡೆದ ಸಂಸ್ಕಾರಗಳು, ಅದಕ್ಕೆ ಅವನ ಸ್ಪಂದನ, ಇದನ್ನು ಬರೆದಾಗ ಭಾರತದ ಪ್ರತಿ ಊರಿಗೂ ಅದು ಅನ್ವಯಿಸ್ತದೆ. ಆದದ್ದರಿಂದ ಇಡೀ ಭಾರತ ಒಂದೇ ಅಂತ. ಭಾರತ ಒಂದೇ ಅಂತ ಹೇಳೋದಕ್ಕೆ ಏನು ಹೇಳೋಣ ಅಂತ ಕೇಳಿದರೆ, ಇಡೀ ಭಾರತ ಒಂದೇ. ನಮಗೆ ಇದರ ಮೇಲೆ, ಹಿಮಾಲಯದ ಮೇಲೆ ನಮ್ಗೆ ಅಧಿಕಾರ ಇದೆ. ರಾಮಸೇತು ಅಂತಂದ್ರೆ ಅದು ನಮ್ಮದು ಅಂತ ಅಂದ್ಕೊಳ್ತೇವೆ. ಇದು ಏನಿದು? ಇದೊಂದು ರಾಜಕೀಯ ಅಧಿಕಾರ ಅಲ್ಲ. ಇಡೀ ಭಾರತದ ಮೇಲೆ ನಮಗೊಂದು ನೈತಿಕವಾದ, ಆಧ್ಯಾತ್ಮಿಕವಾದ ಅಧಿಕಾರ ಪ್ರಾಪ್ತ ಇದೆ ಈ ಭೂಮಿಯಲ್ಲಿ ಹುಟ್ಟಿದ ಒಂದು ಕ್ಷಣದಿಂದ.
ಅದನ್ನು ಹೇಳಿದವರು ಭೈರಪ್ಪನವರು. ಮತ್ತೆ ಅವರ ಗೃಹಭಂಗ ಕಾದಂಬರಿಯನ್ನ ಅನುವಾದ ಮಾಡಿದಾಗ ಭಾಷೆಯವ್ರಿಗೆ ಕೇಳ್ತಿದ್ರೆ ಅಲ್ಲಿ ಬರೋ ಬೈಗಳಗಳನ್ನೆಲ್ಲ ಅನುವಾದ ಮಾಡೋದು ಕಷ್ಟ ಅಲ್ವಾ, ಅದು ಯಾವ ಥರ ಬೈಗಳಗಳು ಅಂತ ಕೇಳಿದ್ರೆ ಎಲ್ಲ ಭಾಷೆಗಳಲ್ಲೂ ಸಲೀಸಾಗಿ ಶಬ್ದಗಳಿವೆ ಅಂತ ಹೇಳಿದ್ರಂತೆ. ಆದರೆ ಇಡೀ ಭಾರತದ ಆಲೋಚನೆ, ಅಭಿವ್ಯಕ್ತಿ ಅದು ಎಷ್ಟು ಒಂದಾಗಿದೆ ಅನ್ನೋದು. ಕೆಲವು ಅವರದೇ ಆದ ಪಾತ್ರಗಳ ಮೂಲಕ ಅವರು ಮಾತಾಡಿದ್ದನ್ನ ಹೇಳ್ತೇನೆ. ಸಾಮಾಜಿಕ ಒಂದು ಶ್ರದ್ಧೆ ಎಂಥದ್ದು ಭಾರತದಲ್ಲಿ, ನಾವು ಕೆಲವು ಪ್ರವಾಹದಲ್ಲಿ ಅಂದರೆ ಈ ಬೈನರಿಗಳನ್ನ ಸೃಷ್ಟಿಸಿಬಿಟ್ಟಿದ್ದೇವೆ. ಒಂದು ಅದಾಗಬೇಕು, ಇಲ್ಲದಾದ್ರೆ ಇದಾಗಬೇಕು ಅನ್ನೋ ರೀತಿಯಲ್ಲಿ. ಹೌದಾ, ನಮ್ಮಲ್ಲಿ ಮತಗಳಿರೋದು, ಧರ್ಮಗಳಿರೋದು ಹೊಡೆದಾಟಕ್ಕೆ ಅನ್ನೋದು. ಅದರಲ್ಲಿ ಆವರಣದಲ್ಲಿ ಲಕ್ಷ್ಮಿ ಹೇಳ್ತಾಳೆ, ಅವಳು 10 ವರ್ಷ ಇದ್ದಾಗ ಅವರೂರು ನರಸಾಪುರಕ್ಕೂ ಪಕ್ಕದ ಕಾಳೆನಹಳ್ಳಿಗೂ ಮಧ್ಯ ನೀರಿನ ಜಗಳ ಆಗುತ್ತೆ. ಆ ನೀರಿನ ಜಗಳ ಆದಾಗ ಹೊಡೆದಾಟಕ್ಕೆ ಹೋಗ್ಬಿಡ್ತಾರೆ. ಇವರ ನರಸಾಪುರದ ಕೆರೆಯ ತೂಬನ್ನ ಸ್ಫೋಟಿಸಿ ಬಿಡ್ತಾರೆ, ನೀರೆಲ್ಲ ಹರಿದೋಗುತ್ತೆ. ಆ ಸಿಟ್ಟಿಗೆ ಹೋಗಿ ಹೊಡೆದು ತಿರುಗಿ ಬರಬೇಕಾದ್ರೆ ಆ ಕಾಳೆನಹಳ್ಳಿಯ ದುರ್ಗಮ್ಮನ ಗುಡಿ ಎದುರಿನಲ್ಲಿ ಎಲ್ಲರೂ ತಮ್ಮ ಬಡಿಗೆಗಳನ್ನು ಕೆಳಗಿಟ್ಟು ಆ ಇದಕ್ಕೆ ಹೊಸ್ತಿಲಿಗೆ ತಲೆ ಮುಡಿಸಿ ತಾಯಿ ಕಾಪಾಡವ ಅಂತ ಹೇಳಿ ಬಂದರು ಅಂತ. ಅಂದ್ರೆ ಊರಿನ ಜಗಳಕ್ಕೂ ಶ್ರದ್ಧೆಗೂ ಸಂಬಂಧ ಇಲ್ಲ. ಆ ಊರಿನ ದೇವಸ್ಥಾನ ನಮ್ಗೆ ವಿರೋಧ ಅಲ್ಲ, ದೇವರು ವಿರೋಧ ಅಲ್ಲ. ತೀರ ಆಳವಾಗಿ ಮನುಷ್ಯ ಶ್ರದ್ಧೆಯನ್ನು ಅವರು ವಿರೋಧಿಸೋದಿಲ್ಲ ಅಂತ. ಮತ್ತೆ ಒಂದು ನಮ್ಗೆ ವಿಜ್ಞಾನ ಬೆಳೆದ ಮೇಲೆ ಎಲ್ಲವನ್ನೇ ನಮ್ಮ ಪಂಚೇಂದ್ರಿಯಗಳಿಗೆ ದಕ್ಕದ ಯಾವ ಸಂಗತಿಯೂ ಅದು ನಮ್ಗೆ ಬೇಕಾಗಿಲ್ಲ ಅಥವಾ ಅದು ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಹತ್ರ ಮೀಟರ್ ಪಟ್ಟಿ ಇದೆ, ಅದರಲ್ಲಿ ನೀರನ್ನು, ಹಾಲನ್ನು ಎಲ್ಲದನ್ನು ಅದರಲ್ಲೇ ಅಳಿಯೋದು ಅಂತ. ಯಾಕಂದ್ರೆ ವಿಜ್ಞಾನ ಹೇಳಿದೆ ಅಲ್ಲ, ಅದಕ್ಕೆ ವಿಜ್ಞಾನದ ಅಳತೆಗೆ ದಕ್ಕದೇ ಇದ್ರೆ ಅದು ಇಲ್ಲ ಅಂತಲೇ ತೀರ್ಮಾನ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಅವ್ರ ಬರವಣಿಗೆಯಲ್ಲಿ, ಜೀವನದ ಎಲ್ಲ ಸಮಸ್ಯೆಗಳಿಗೆ ವೈಚಾರಿಕತೆಯಲ್ಲಿ ಉತ್ತರ ಸಿಗೋದಿಲ್ಲ. ಯಾವಾಗಲೂ ವೈಚಾರಿಕವಾಗಿಯೇ ಇರ್ತೀವಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಹಬ್ಬ, ಹುಣ್ಣಿಮೆ, ಉತ್ಸವ, ಜಾತ್ರೆ ಎಲ್ಲವೂ ಬೇಕು. ಪಾಪ, ಪುಣ್ಯ, ತಪ್ಪು ಮಾಡಿದವರಿಗೆ ದೇವರು ಶಿಕ್ಷೆ ಕೊಡ್ತಾನೆ ಎನ್ನುವ ನಂಬಿಕೆ ಮನಸ್ಸಿಗಾಗುವ ಎಷ್ಟೋ ಆಘಾತಗಳಲ್ಲಿ ಸಮಾಧಾನ ನೀಡುತ್ತದೆ. ಆ ಸಮಾಧಾನ ಬೇಕಾಗ್ತದೆ. ನಮ್ಮ ಸಮಾಜದಲ್ಲಿ ಹುಚ್ಚರ ಸಂಖ್ಯೆ ಈಗಿರೋದಕ್ಕಿಂತ ಬಹಳ ಹೆಚ್ಚಾಗಿರೋದು ಇವೆಲ್ಲ ಇಲ್ಲದಿದ್ರೆ ಅದನ್ನು ಯಾರೂ ಗಮನಿಸಿದ ಹಾಗಿಲ್ಲ ಅಂತ ಬರೀತಾರೆ. ಮತ್ತೆ ನಮ್ಮ ತರುಣ ಪೀಳಿಗೆಯನ್ನು ಆವರಿಸಿರುವ ಸ್ವಾಭಿಮಾನ ಶೂನ್ಯತೆ, ಸಂಸ್ಕೃತಿಯ ಬಗೆಗೆ ಇರುವ ಉದಾಸೀನ ಮನೋಭಾವಗಳಿಗೆ ನಮ್ಮ ವಿದ್ಯಾಭ್ಯಾಸದ ಚೌಕಟ್ಟು ಬಹುಮಟ್ಟಿನ ಕಾರಣವಾಗಿದೆ. ಧರ್ಮಶ್ರೀಯ ಮೊದಲ ಮಾತಿನಲ್ಲಿ ಅದನ್ನು ಬರೀತಾರೆ. ಎಷ್ಟು ಹಿಂದೆ ಬರೆದಿರೋದದು ಆ ಮಾತು, ಈಗ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಧರ್ಮಶ್ರೀಯ ಸತ್ಯನ ಆಲೋಚನೆ ಒಂದನ್ನು ಹೇಳ್ತಾರೆ ಅವರು. ಆಧುನಿಕ ವಿಚಾರವನ್ನು, ವಿದ್ಯಾಭ್ಯಾಸವನ್ನು ನಮ್ಮ ಮಠದ ಮತ್ತು ಧರ್ಮದ ಮುಖಂಡರು ಹೊರಗೆ ಇರಿಸಿದ್ದರಿಂದಲೇ ವಿದ್ಯಾವಂತ ಜನರಿಗೆ ಧರ್ಮದ ವಿಷಯದಲ್ಲಿ ನಂಬಿಕೆ ಸಡಿಲವಾಗುತ್ತಿದೆ. ಪ್ರಾಚೀನ ಅರ್ವಾಚೀನ ಎರಡನ್ನೂ ಸಮನ್ವಯಗೊಳಿಸಿ ನೋಡುವ ದೃಷ್ಟಿಯನ್ನು ನಮ್ಮ ಮಠಾಧೀಶರು ಮೊದಲು ಕಲಿಯಬೇಕು. ಇಂಥ ಒಳನೋಟಗಳಿಂದ ಅಂದ್ರೆ ನಾವು ಎಲ್ಲಿ ಅದನ್ನು ಕಳ್ಕೊಂಡಿದ್ದೇವೆ ಅನ್ನೋದನ್ನು ಹೇಳಬೇಕಲ್ಲ. ಮತ್ತೆ ಚಾರಿತ್ರ್ಯದ ಬಗ್ಗೆ ಒಂದು ಮಾತಿದೆ. ಕಾನೂನು, ನಾನು LLB ಮಾಡಿರೋದ್ರಿಂದ ಹೇಳ್ತೀನಿ, ಹೇಗೆ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ಬೇಕು, ಕಾನೂನೇ ನಮ್ಮ ಧರ್ಮ, ಬೇರೆ ಅಲ್ಲ ಅಂತೆಲ್ಲ ಮಾತಾಡ್ತೀವಲ್ಲ. ಕಾನೂನು ಬೇರೆಯವರಿಗೆ ಪ್ರಾಮಾಣಿಕರಾಗಿರೋದನ್ನು ಮಾತ್ರ ಕಲಿಸ್ತದೆ. ನಮಗೆ ನಾವು ಪ್ರಾಮಾಣಿಕರಾಗಿರಬೇಕು ಅನ್ನುವಾಗ ಧರ್ಮ ಬೇಕಾಗ್ತದೆ, ಪ್ರಜ್ಞೆ ಬೇಕಾಗ್ತದೆ, ಅಂತರಂಗ ಚಾರಿತ್ರ್ಯ ಬೇಕಾಗ್ತದೆ. ಮತ್ತೆ ಸಾಕ್ಷಿ ಸಿಗಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿಲ್ಲ. ಕಾನೂನಿನಲ್ಲಿ ಸಾಕ್ಷಿ ಇದ್ದರಷ್ಟೇನೆ ನಿಂತುಕೊಳ್ಳೋದು. ಅದಕ್ಕೆ ಅವರು ನಮ್ಮ ಚಾರಿತ್ರ್ಯವನ್ನು ನಾವು ನಮಗಾಗಿ ಮಾತ್ರವಲ್ಲ, ನಮಗೆ ಸಂಬಂಧಿಸಿದ ಇತರರಿಗಾಗಿ ಕೂಡ ಕಾಪಾಡಿಕೊಳ್ಳಬೇಕು. ಇದು ಸಾಕ್ಷಿಯ ಸತ್ಯಪ್ಪನ ಮಾತೋದು. ಚಾರಿತ್ರ್ಯ ಶಕ್ತಿ ನಷ್ಟವಾದರೆ ನಮಗೆ ಸಂಬಂಧಿಸಿದವರ ಬಲವೂ ಕುಗ್ಗುತ್ತದೆ. ಭಾರತದಲ್ಲಿ ಇದು ಬಹಳ ನಿಜವಾದ ಸಂಗತಿ. ಯಾಕೆ ಕೇಳಿದ್ರೆ, ಒಂದು ದೊಡ್ಡ ಮನೆಯಲ್ಲಿ ಒಬ್ಬ ಹುಡುಗನ ಬಗ್ಗೆ, ಮಗನ ಬಗ್ಗೆ ಅವನು ಕಳ್ತನ ಮಾಡಿದಾನೆ ಅಂತಲೋ ಏನೋ ಒಂದು ಆರೋಪ ಬಂದ್ಬಿಟ್ರೆ ಆ ಮನೆಯವ್ರಿಗೆ ಯಾರು ಊರವ್ರಿಗೆ ಮುಖ ತೋರಿಸಲ್ಲ, ಬಹಳ ಕಷ್ಟಪಡ್ತಾರೆ. ಅದರಿಂದ ಒಬ್ಬನ ಚಾರಿತ್ರ್ಯ ಅಲ್ಲ, ಅದು ಒಂದು ಇಡೀ ಸಮಾಜದ ಚಾರಿತ್ರ್ಯ ಆಗಿಬಿಡ್ತದೆ. ಮತ್ತೆ ಇನ್ನೊಂದು,
ಒಂದು ನಿರಾಶಾದಾಯಕ ಸಂಗತಿ. ನಮ್ಮ ಜನ ಭ್ರಷ್ಟರು, ನೀಚರು, ಇಲ್ರಿ ಏನಾಗೋದಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಅವರು ಸತ್ಯಪ್ಪ ಸಾಕ್ಷಿಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನಮ್ಮ ಜನಗಳು ಭ್ರಷ್ಟರು, ನೀಚರು, ಆದರೆ ಉತ್ತಮರಾಗುವ ಮೂಲ ಗುಣಗಳು ಅವರಲ್ಲಿವೆ. ಉತ್ತಮರಾಗದೆ ತಾವು ಮೇಲೆ ಬರುಲ್ಲ ಅನ್ನೋ ತಿಳುವಳಿಕೆಯನ್ನು ಅವರಲ್ಲಿ ಬೆಳೆಸಿದರೆ ಉತ್ತಮತೆ ಎಂದರೆ ಏನು, ಮೇಲೆ ಬರೋದು ಅಂದ್ರೆ ಏನು ಅನ್ನೋ ವಿವರಗಳನ್ನು ಆಮೇಲೆ ಹೇಳಬಹುದು. ಅಂದ್ರೆ ಜನರಲ್ಲಿ ವಿಶ್ವಾಸ ಇದೆ, ಜನ ಇದ್ದಾರೆ ಅಂತ ಕಾಣ್ತದೆ, ಇದು ಒಳ್ಳೇದು ಅಂತ ಹೇಳಿದರೆ ಆಗ್ತದೆ ಅಂತ. ರಾಷ್ಟ್ರ ರಾಜಕೀಯದ ಕುರಿತು ಕೂಡ ಧರ್ಮಶ್ರೀಯ ಸತ್ಯ ಹೇಳ್ತಾನೆ, ರಾಷ್ಟ್ರವೆಂಬುದು ಕೇವಲ ರಾಜಕೀಯ ಅನುಕೂಲತೆಗೋಸ್ಕರ ಮಾಡಿಕೊಂಡ ಒಂದು ಚಚ್ಚೌಕದ ಹಿಡುವಳಿ ಅಲ್ಲ ಅನ್ನೋದು. ಈ ಜನರ ಬಗ್ಗೆ ಹೇಳ್ಬೇಕಾದ್ರೆ, ಜೇನು ಬಿಚ್ಚಿದವನು ಕೈ ನೆಕ್ಕಿಕೊಳ್ಳದೆ ಇರ್ತಾನ ಎಂಬ ಮಾತನ್ನು ಇಡೀ ಜನಾಂಗ ಒಪ್ಪಿಕೊಂಡಿರುವಾಗ ಲಂಚ, ಋಷಿವತ್ತು, ಭ್ರಷ್ಟತೆ, ಸ್ವಜನ ಪಕ್ಷಪಾತ ಮೊದಲಾದವುಗಳನ್ನ ನೈತಿಕ ಅಪರಾಧವೆಂದು ಪರಿಗಣಿಸುವುದು ಹೇಗೆ? ನಮ್ಗೆ ಭ್ರಷ್ಟತೆಯನ್ನು ಅಷ್ಟಷ್ಟಾಗಿ ಸಿಲುಕಿಸ್ಬಿಟ್ಟಿದೀವಿ ಅಂತ ತಂತುವಿನ ರವೀಂದ್ರ ಹೇಳುವ ಮಾತು ಇದು. ಹಾಗೆ ಬಹಳ ಮುಖ್ಯವಾಗಿ ಭಾರತದಲ್ಲಿ ನಡೆದಿರೋದು ಒಂದು ಬೆಳವಣಿಗೆ ಹೇಗಿದೆ ಅಂದ್ರೆ, ಬೇಡ ವಾಲ್ಮೀಕಿ ಅನಿಸ್ಕೋಬೇಕು, ಇದು ದಾಟುವಿನ ವೆಂಕಟೇಶನ ಮಾತು, ಇದು ಬಹಳ ಹಿಂದಿನ ಕಾದಂಬರಿಗೆ ಬಂದಿದ್ದು. ಕುರುಬ ಕಾಳಿದಾಸನಾಗಬೇಕು, ಆಚಾರ್ಯ ವಿಶ್ವಕರ್ಮನಾಗಬೇಕು ಅನ್ನೋ ಆಶೆ ಪ್ರಯತ್ನ ಎಲ್ಲಾ ಕಡೆಯಲ್ಲೂ ನಡೀತಿದೆ. ನೀನು ಬ್ರಹ್ಮರ್ಷಿ ಆದೆ ಅಸ್ತು ಅಂತ ವಸಿಷ್ಠರ ಕೈಲಿ ಅಲ್ಲವೇ ವಿಶ್ವಾಮಿತ್ರ ಕೂಡ ಪ್ರಯತ್ನ ಮಾಡಿದ್ದು ಅನ್ನೋದಿದೆಯಲ್ಲ, ಇದು ಇದೆ. ಈಗ ನಮ್ಗೆ ಬಹಳ ಗೊತ್ತಿದೆ, ನಾವು ಹಿಂದೂಗಳಲ್ಲ, ನಾವು ವೀರಶೈವರಲ್ಲ, ನಾವು ಪ್ರತ್ಯೇಕ ಅಂತ ಹೇಳಿಕೊಳ್ಳುವ ಬಹಳ ದೊಡ್ಡ ಒಂದು ವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ. ಆದರೆ ಅದೇ ಸಮಾಜದಲ್ಲಿ ಬಸವೇಶ್ವರ, ಅಕ್ಕಮ್ಮ, ಸಿದ್ದರಾಮ ಅನ್ನೋ ಹೆಸರುಗಳು ನಿಮ್ಗೆ ಈಗ ಹೊಸ ಹುಡುಗರಲ್ಲಿ ಸಿಗೋದಿಲ್ಲ. ಅವರೆಲ್ಲ ಬೇರೆ ಹೆಸರುಗಳನ್ನೇ ಇಟ್ಕೊಳ್ತಾ ಇದ್ದಾರೆ. ಮಾನ್ವಿ, ತಾನ್ವಿ, ಸಾನ್ವಿ ಅನ್ನುವಂಥ ಹೆಸರುಗಳು, ಬೇರೆ ಹೆಸರುಗಳಲ್ಲಿ ತಮ್ಮನ್ನ ಪ್ರಶಾಂತ, ಪ್ರಕಾಶ ಅಂತ ಹೀಗೆ ಕರ್ಕೊಳ್ತಾರೆ. ಅಂದ್ರೆ ರಾಜಕೀಯವಾದ ಒಂದು ವಾದಗಳು ಬೇರೆ, ಸಾಮಾಜಿಕವಾದ ರೀತಿ ಅದು ಬೇರೆ ಆಗ್ತದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಎಲ್ಲ ಸಮಾಜಗಳು ಕೂಡ ತಮಗೊಂದು ಆಧ್ಯಾತ್ಮಿಕ ಪುರುಷ, ಒಂದು ಪುರಾಣ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಅಷ್ಟು ಮೊದಲು ಅಂದ್ರೆ ನಾವು ಭಾರತದ ಅಧ್ಯಾತ್ಮದ ಸಂಗಡ ಜೋಡಿಸಿಕೊಳ್ಳಬೇಕು ಅನ್ನುವ ಹಸಿವೆ ಎಲ್ಲರಿಗೆ ಇದೆ. ಅದನ್ನು ಅವರು ಬಹಳ ಮೊದಲೇ ಹೇಳಿದ್ದಾರೆ. ಇನ್ನೊಂದು ಬಹಳ ದೊಡ್ಡ ಮೌಲ್ಯ ನಮ್ಮಲ್ಲಿ ದಾಂಪತ್ಯ. ಅದಕ್ಕೆ ದೂರ ಸರಿದರು ಮೊದಲ ಕಾದಂಬರಿಗಳಲ್ಲಿ ಬರೋದು. ಆನಂದ ಹೇಳ್ತಾನೆ, ಇವತ್ತು ನಾವು ಬಹಳ ಪ್ರಚಲಿತವಾಗಿ ಇದು ಅಷ್ಟ ಇಷ್ಟ ಹಂಚಿಕೊಳ್ಳೋದು ಹೇಗೆ ಅನ್ನೋದ್ರಲ್ಲಿದ್ದಾಗ, ಸಮಾನತೆಯು ದ್ವಿತ್ವವನ್ನು ಧ್ವನಿಸುತ್ತದೆ, ಆದರೆ ದಾಂಪತ್ಯದ ಗುರಿ ಇರುವುದು ಏಕತೆಯ ಕಡೆಗೆ. ಸಮಾನತೆ ಎಂಬುದು ರಾಜಕೀಯದ ಕಲ್ಪನೆ, ಅದನ್ನು ಸಂಸ್ಕಾರಕ್ಕೆ ಅನ್ವಯಿಸಿದರೆ ಗ್ರಹವು ರಾಜಕೀಯ ರಣರಂಗವಾದೀತು ಅಂತ. ಇದು ನಮ್ಮಲ್ಲಿ ಬಹಳ ಸಹಜವಾಗಿದೆ. ನಾವು ಮನೆಯಲ್ಲಿ ಮಾತಾಡುವಾಗ ತರ್ಕವನ್ನು ಬಳಸೋದಿಲ್ಲ. ಯಾಕಂದ್ರೆ ನಾವು ಒಂದು ಶಬ್ದ ಹೇಳಿದ್ರೆ ಇದನ್ನವರಿಗೆ ತಿಳಿಯುತ್ತದೆ. ಈ ಸಮಾನತೆ ಅಲ್ಲ, ಸಾಮರಸ್ಯ ಅನ್ನೋ ಸಂಗತಿಯನ್ನ ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ. ಇದೊಂದು ಈಗ ನಾವು ಮಾತಾಡ್ತಾ ಇದ್ದೇವೆ, ನಮ್ಗೆ ಸಂಸಾರ ಸಾಕು, ಸಂತಾನ ಬೇಡ, ಇಲ್ಲ ಸಂಘ ಸಾಕು, ಸಂಸಾರ ಬೇಡ, ಲಿವಿಂಗ್ ಟುಗೆದರ್ ಸಾಕು ಅನ್ನೋ ಮಾತನ್ನ. ಆದ್ರೆ 65ರಲ್ಲಿ ಅವರು ವಂಶವೃಕ್ಷ ಬರೆದಾಗ, ಪ್ರಾಚೀನ ಕಾಲದಲ್ಲಿ ಗೃಹಸ್ಥ ಧರ್ಮಕ್ಕಾಗಿ, ವಂಶೋದ್ಧಾರಕ್ಕಾಗಿ ವಿವಾಹ ಅನ್ನೋ ಕಲ್ಪನೆ ಇತ್ತು. ಈಗ ಮೊದಲಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಉಳಿದಿದ್ದರೂ ಎರಡನೇ ಅಂಶವು ಮುಖ್ಯ ಧ್ಯೇಯವಾಗಿಲ್ಲ, ಅಂದ್ರೆ ವಂಶೋದ್ಧಾರ ಎನ್ನುವ ಕಲ್ಪನೆ ಇತ್ತೀಚೆಗೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. 1965ರಲ್ಲಿ ಬರೆದಿದ್ದಾರೆ. ಈಗ ನಮ್ಗದು ಬಹಳ ಪ್ರಚಲಿತ ಅನ್ನೋ ಹಾಗೆ ನಮ್ಮ ಎಲ್ಲರ ಗಮನ. ಅಂದ್ರೆ ಒಂದು ಕ್ರಾಂತದರ್ಶಿ ಅಂತಂದ್ರೆ ಮುಂದಾಗೋದನ್ನ, ಹೀಗಿದೆ ಅನ್ನೋದನ್ನ ಕಂಡು ಹಿಡಿಯುವವರ ಕ್ರಮ ಎಂಥದ್ದು ಅಂದು. ಮತ್ತೆ ನಮ್ಮ ಊರಿನಲ್ಲಿ ನಮ್ಗೆಲ್ಲ ಪರಿಚಿತ ಇರೋದು ಒಂದು ಮಾತಿದೆ, ಹಸಿದೋನಿಗೆ ಒಂದು ಮುದ್ದೆ ಇಕ್ಕೋದರಲ್ಲಿ ರೈತರು ಯಾವತ್ತೂ ಧಾರಾಳ. ಹಣಕಾಸಿನ ವ್ಯವಹಾರಕ್ಕೆ ಬಂದರೆ ಅವರಷ್ಟು ಸಣ್ಣ ಬುದ್ಧಿ ಬೇರೆಯವರಿಗೆ ಇಲ್ಲ, ಯಾಕೆಂದ್ರೆ ದೊಡ್ಡದು ಮಾಡಿ ಅವರಿಗೆ ಗೊತ್ತೇ ಇಲ್ಲ ಅಂತ.
ನಮ್ಮಲ್ಲೂ ಹಾಗೆ, ನಮ್ಮಲ್ಲಿ ಈ ದೇವಸ್ಥಾನದ ವರ್ಗಣಿಗೆ ಅಂತ ಬಂದಾಗೆಲ್ಲ ನಾವು ಸಣ್ಣಿದ 10 ಜನ ಬಂದ್ರೆ ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗ್ಬೇಡಿ ಅಂತ. ಆದ್ರೆ ನೀವು ಎಷ್ಟು ಕೊಡ್ತೀರಂದ್ರೆ 50 ರೂಪಾಯಿ ಕೊಡುವಾಗ ಅವ್ರು ಬಹಳ ಚಿಂತೆ ಮಾಡೋರು. ಅದು ಆಗೋದಿಲ್ಲ ಅಂತಲ್ಲ, ಒಂದು ಕಲ್ಪನೆ ಇಲ್ಲ ಏನ್ ಮಾಡಬೇಕು ಅನ್ನೋದು. ಧರ್ಮ ಜನರಿಂದ ನಡೀಬೇಕು, ಧರ್ಮ ಮಾಡಿ ಅಂತ ಜನರನ್ನ ಪ್ರಚೋದಿಸಬೇಕು. ಅದು ಸರ್ಕಾರದ ಕೆಲಸವಾಗಬಾರದು. ಅದು ತಂತುವಿನ ಅಣ್ಣಯ್ಯ ಹೇಳುವ ಮಾತು. ಇನ್ನು ತತ್ವಜ್ಞಾನ ಅನ್ನೋದು ಯಾರೋ ಕೆಲವರದ್ದು, ಉಳಿದಿದ್ದೆಲ್ಲ ಹೇರಿದ್ದು ಉಳಿದವರಿಗೆ ಅಂತ ಒಂದು ಪ್ರಚಲಿತವಾದ ಇದನ್ನು ತಂದಿದ್ದಾರೆ. ಆದರೆ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡುವಾಗ ಹರದೇಶಿ ನಾಗೇಶಿ ಅನ್ನುವ ಇದನ್ನು ರೆಕಾರ್ಡ್ ಮಾಡಬೇಕಾದ್ರೆ ಗೀಗಿ ಪದದಲ್ಲಿ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅನ್ನುವಂಥ ವಾದ ಪ್ರಾರಂಭ ಆಗುತ್ತೆ. ಗಂಡು ಹೆಣ್ಣು ಅನ್ನೋದು ಹೇಗೆ ಅಂತ, ಕಡೆಗೆ ಅದು ಎಲ್ಲಿಗೆ ಹೋಗುತ್ತದೆ ಅಂದ್ರೆ ಆಕಾಶಾತ್ ವಾಯು, ವಾಯುರಗ್ನಿ ಅಗ್ನಿರಾಪಹ ಅಂತ ನಾವು ಆ ಕಡೆಯಿಂದ ಬರ್ತೀವಲ್ಲ, ಇಲ್ಲಿಂದ ಭೂಮಿ ಹೆಣ್ಣೋ ಗಂಡೋ, ನೀರು ಹೆಣ್ಣೋ ಗಂಡೋ, ಅಲ್ಲಿಂದ ಹೋಗಿ 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 ಆಕಾಶಕ್ಕೆ ಹೋಗಿ ಅದಕ್ಕಿಂತ ಮೊದಲೇನಿತ್ತು ನಿರಾಲಂಬ, ನಿರಾಲಂಬ ಅಂತ ಹಾಡ್ತಾರೆ. ಒಬ್ಬ ಗೀಗಿ ಪದದವನು ಹಾಡುವವನಿಗೆ ಕೂಡ ಅಧ್ಯಾತ್ಮದ ಅತ್ಯಂತ ಎತ್ತರದ ಸ್ಥಾಯಿ ಏನು ಅನ್ನೋದು ಗೊತ್ತಿತ್ತು ಅಂತ. ಅದಕ್ಕೆ ತಬಲಿ ನೀನಾದೆ ಮಗನೆಯಲ್ಲಿ ಒಂದು ಮಾತು ಕಾಳಿಂಗ ಹೇಳ್ತಾ, ಕಾಳಿಂಗ ಗೌಡ, ಅಜ್ಜ ಕಾಳಿಂಗ, ಪ್ರತಿಯೊಬ್ಬ ಗಂಡಸು ಗೊಲ್ಲಗೌಡನೆ, ಪ್ರತಿಯೊಬ್ಬ ಹೆಂಗಸು ಗೊಲ್ಲತಿಯೇ, ಗೋಪೂಜೆ ಮಾಡುವವಳೇ ಗೊಲ್ಲತಿ, ಗೋಪಾಲನೆ ಮಾಡುವವನೇ ಗೊಲ್ಲ. ಮಹಾ ಋಷಿ ಮುನಿಗಳೆಲ್ಲರೂ ಗೋಪಾಲನೆ ಮಾಡುತ್ತಿದ್ದಾರೆ, ಋಷಿ ಪತ್ನಿಯರು ಗೋಪೂಜೆ ಮಾಡುತ್ತಿದ್ರು, ಅವರು ಗೊಲ್ಲರಲ್ಲವೇನು ಅಂತ. ಎಷ್ಟು ಸಹಜವಾಗಿ ಮಾನಬಿಂದುಗಳು, ಗೋವು, ನೀರು, ಇವೆಲ್ಲ ಭೂಮಿಯಲ್ಲ, ಅದರ ಬಗ್ಗೆ ಹೇಳುವಂತಹ ಮಾತು. ಇನ್ನೊಂದು ನಮ್ಗೆಲ್ಲರಿಗೂ ಗೊತ್ತಿದೆ, ಎಷ್ಟು ಸಹಜವಾಗಿ ಬರುತ್ತೆ ಅಂದ್ರೆ, ಸಾಲ ಮಾಡಿದವನು ನಾನು ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ನಿನ್ ಸಾಲ ತೀರಿಸ್ತೀನಿ ಅನ್ನೋ ಮಾತು ತುಂಬಾ ಸಹಜವಾಗಿ ಬರ್ತದೆ. ಮನುಷ್ಯ ತಾನು ಮಾಡಿದ ಕರ್ಮಕ್ಕೆ ತಾನೇ ಹೊಣೆ, ಕರ್ಮ ಫಲವನ್ನು ಭೋಗಿಸಿಯೇ ತೀರಿಸುವ, ಪ್ರಾಯಶ್ಚಿತ್ತದಿಂದ ತೊಡೆದುಕೊಳ್ಳುವ. ಅಂದ್ರೆ ಈಶ್ವರ, ನ್ಯಾಯಾಧೀಶ, ಯಮಧರ್ಮ ಮೊದಲಾದವರು ಶಿಕ್ಷೆಯನ್ನು ಕೊಡಲಿ, ಅದುವರೆಗೆ ನಾನು ಸ್ವತಂತ್ರ ಎಂದು ಭಾವಿಸದೆ ತನ್ನ ತಪ್ಪನ್ನು ತಾನೇ ಗ್ರಹಿಸಿ ತಾನೇ ಶಿಕ್ಷೆ ಕೊಟ್ಟುಕೊಂಡು ಶುದ್ಧನಾಗುವವನೇ ನೈತಿಕ ಶಕ್ತಿಯುಳ್ಳ ವ್ಯಕ್ತಿ. ನೈತಿಕ ಶಿಥಿಲತೆಯ ಹೊಣೆಯನ್ನು ಜ್ಞಾನಾಜ್ಞಾನಗಳ ಮೇಲೆ ಹೇರುವುದು ಪಲಾಯನವಾಗುತ್ತದೆ. ಈ ಮಾತನ್ನ ಸಾರ್ಥದ ಕುಮಾರಿಲ ಭಟ್ರು ಹೇಳ್ತಾರೆ. ಇಂಥದೊಂದು ಪ್ರಜ್ಞೆ ಭಾರತೀಯರಲ್ಲಿ ಬಹಳ ಸಹಜವಾಗಿರೋದು. ಎಷ್ಟು ಹೊರಗಡೆಯಿಂದ ನಾನು ತಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ ಅಂದರೂ ಮನೆಗೆ ಬಂದ ಮೇಲೆ ತಪ್ಪು ಮಾಡಿದ್ದೇನೆ ಅನ್ನೋದು ಕಾಡುತ್ತಲ್ಲ, ಅದು ಅವನನ್ನಷ್ಟೇ ಕಾಡೋದಿಲ್ಲ. ಅವನಿಗೆ ಎಷ್ಟಾಗ್ತದೆ ಅಂತಂದ್ರೆ, ಮಕ್ಕಳಿಗೇನೋ ಆಯ್ತು ಅಂತಂದ್ರೆ ಇದು ನನ್ನ ತಪ್ಪಿಂದ ಆಗಿರಬಹುದಾ, ನನ್ಗಿದು ಶಿಕ್ಷೆನಾ ಅನ್ನೋ ಥರ ವಿಚಾರ ಮಾಡ್ತಾನೆ. ಈ ಥರದ್ದೊಂದಿದೆ. ಇನ್ನೊಂದು ಹೇಳಿ ಬಿಡ್ತೇನೆ. ಮತಾಂತರದ ಕುರಿತಾದ ಅದರಲ್ಲಿ ಬಂದಾಗ ಧರ್ಮಶ್ರೀಯಲ್ಲಿ ರಾಚಮ್ಮ ಮತ್ತು ಇಡೀ ಭಾರತವು ಕ್ರೈಸ್ತ ಮತಕ್ಕೆ ಪರಿವರ್ತಿಸಲ್ಪಟ್ಟಿದೆ ಎಂದು ಭಾವಿಸು, ಆಗ ಉಳಿಯುವುದೇನು? ನಮ್ಮ ವೇದ ಉಪನಿಷತ್ತುಗಳು, ನಮ್ಮ ದೇವಾಲಯಗಳು, ಇತರ ಪ್ರಕಾರಗಳ ಕಲೆಗಳು, ನಮ್ಮ ಸಂಸ್ಕೃತಿ, ಇವೆಲ್ಲ ನಿರ್ನಾಮವಾದಂತೆ. ಇದನ್ನ ಎಷ್ಟು ಸಹಜವಾಗಿ ಒಬ್ಳು ಮುಗ್ಧವಾದಂಥ ಒಬ್ಬ ಹೆಣ್ಮಗಳು ಹೇಳ್ಬಿಡ್ತಾಳಲ್ಲ, ನಮ್ದೇನು ಉಳಿಯೋದಿಲ್ಲಲ್ಲ ಇಲ್ಲಿ ಅಂತ. ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೇನೆ. ಕೇಶವ್ ಮೆಶ್ರಾಮ್ ಅನ್ನುವಂಥ ಮರಾಠಿ ಬರಹಗಾರರು ರಾಘವೇಂದ್ರ ಪಾಟೀಲ್ರು ಒಂದು ಲೇಖನದಲ್ಲಿ ಬರೆದ್ರು. ಅವನು ದಲಿತ ಇದದ್ದು ಹೋರಾಟಗಾರೆಲ್ಲ ಊರಿನವರನ್ನೆಲ್ಲ ಒಪ್ಪಿಸಿ ಬೌದ್ಧ ಮತಕ್ಕೆ ಪರಿವರ್ತನೆ ಮಾಡಿಸ್ತಾರೆ. 1 ವರ್ಷ ಆದ್ಮೇಲೆ ತಿರುಗಿ ಊರಿಗೆ ಬರ್ತಾನೆ. ಆಗ ಊರ ಹಿರಿಯರು ಅವನನ್ನು ಹಿಡ್ಕೊಂಡು, ಏನ್ ಮಾಡ್ಬಿಟ್ಟಿಯಪ್ಪ, ನಾವು ಎಷ್ಟೆಲ್ಲ ಹಬ್ಬ ಉತ್ಸವ ಮಾಡ್ಕೊಂಡು ಖುಷಿಯಾಗಿದ್ವಿ, ಏನು ಇಲ್ಲದೆ ಇದ್ದಂಗೆ ಮಾಡಿಬಿಟ್ಟಿಯಲ್ಲ ನಮ್ಮನ್ನ ಅಂತ ಕೇಳಿದ್ರಂತೆ. ಅಂದ್ರೆ ಮೇಲ್ನೋಟಕ್ಕೆ ನಮ್ಗೆ ಒಂದೊಂದ್ಸಾರಿ ಇದೆಲ್ಲ ಮೂಢನಂಬಿಕೆ, ಇದನ್ನ ಹೇರ್ಬಿಟ್ಟಿದ್ದಾರೆ ಅಂತ. ಆದರೆ ಭಾರತೀಯವಾದ ಮನಸ್ಸು ಸಾಮಾಜಿಕವಾಗಿ ಹೇಗಿದೆ ಇದನ್ನ ತಿಳಿದು ಮಾಡುವಂಥದ್ದು. ಅವರನ್ನೇ ದಸರಾ ಉತ್ಸವಕ್ಕೆ ಅವರು ಉದ್ಘಾಟನೆ ಕರೆದಾಗ ಆಕಾಶವಾಣಿಗೆ ಮಾಡಿಸಿದಾಗ ಹೇಳಿದ್ರು, ಬೇಕು ನಮ್ಗೆ ಉತ್ಸವ, ನಮ್ಗೆಲ್ಲ ಬೇಕು, ಅದಿಲ್ಲದೆ ಇದ್ರೆ ನಾವು ಖುಷಿಯಾಗಿರ್ಲಿಕ್ಕೆ ನಮ್ಗೆ ತಿಳಿಯೋದಿಲ್ಲ ಅಂತ. ಮತ್ತೆ ಒಂದು ಜಾತ್ರೆ ಆದಾಗ ಎಲ್ಲರೂ ಸೇರಿಬಿಡ್ತೀವಿ. ಇದು ನಮ್ಮ ಸಾಮರಸ್ಯದ ಮೂಲ.
ಈ ಭಾರತವನ್ನು ಕಾನೂನಿನಿಂದ ಉಳಿಸಿದ್ದಲ್ಲ, ಈ ಭಾವ ಶ್ರದ್ಧೆಯಿಂದ ಉಳಿಸಿದ್ದು ಅನ್ನೋದನ್ನ ಮತ್ತೆ ಮತ್ತೆ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮಸ್ಕಾರ. ತುಂಬ ಒಳ್ಳೆ ಪೀಠಿಕಾ ರೂಪದ ಭೈರಪ್ಪನವರ ಸಾಹಿತ್ಯದ ಮೊದಲನೇ ಕೃತಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.